ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅರವಿಂದ್. ಗಣಿ ಕಂಪನಿಗಳಿಂದ ಕಿಕ್ ಬ್ಯಾಕ್ ಪಡೆದ ಆರೋಪಕ್ಕೆ ಸಂಬಂಧಪಟ್ಟಂತೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರ ವಿರುದ್ಧ ಸಿಬಿಐ ತನಿಖೆ ಮಾಡಬೇಕು ಅಂತ ಶಿಫಾರಸೊಂದನ್ನು ಸೆಂಟ್ರಲ್ ಎಂಪವರ್ಮೆಂಟ್ ಕಮಿಟಿ ಸುಪ್ರೀಂ ಕೋರ್ಟ್ಗೆ ಕೊಟ್ಟಿದೆ. ಈ ಶಿಫಾರಸನ್ನು ಸುಪ್ರೀಂ ಕೋರ್ಟ್ ಅಂಗೀಕಾರ ಮಾಡುತ್ತಾ? ಒಂದು ವೇಳೆ ಅಂಗೀಕಾರ ಮಾಡಿದ್ರೆ ಕೇವಲ ಯಡಿಯೂರಪ್ಪನವರು ಮಾತ್ರ ಅಲ್ಲ, ಇನ್ಯಾರ್ಯಾರು ಈ ಆರೋಪದಲ್ಲಿ ಇದ್ದಾರೆ, ಯಾರ್ಯಾರು ತನಿಖೆಯನ್ನು ಎದುರಿಸಬೇಕಾಗುತ್ತೆ, ಇದರ ಹಿನ್ನೆಲೆ ಮುನ್ನೆಲೆ ಇದೆಲ್ಲದರ ಬಗ್ಗೆ ಸಮಗ್ರ ವಿವರವನ್ನು ಕೊಡ್ತೀವಿ ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ. ಗಣಿ ಕಂಪನಿಗಳಿಂದ ಕಿಕ್ ಬ್ಯಾಕ್ ಆರೋಪ, ಸಿಬಿಐ ಸುಳಿಯಲ್ಲಿ ಬಿಎಸ್ವೈ, ಯಡಿಯೂರಪ್ಪ ರಾಜಕೀಯ ಭವಿಷ್ಯದ ಮೇಲೆ ಕರಿ ನೆರಳು. ಗಣಿ ಲೈಸೆನ್ಸ್ ನೀಡೋದಕ್ಕೆ ಕಪ್ಪ ಪಡೆದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಡಿಯೂರಪ್ಪ ಮತ್ತವರ ಕುಟುಂಬದ ಬಗ್ಗೆ ಸಿಬಿಐ ತನಿಖೆ ನಡೆಸಬೇಕು ಅಂತ ಸುಪ್ರೀಂ ಕೋರ್ಟ್ನ ಉನ್ನತಾಧಿಕಾರ ಸಮಿತಿ ಶಿಫಾರಸು ಮಾಡಿದೆ. ಅಕ್ರಮ ಗಣಿಗಾರಿಕೆ ಮತ್ತು ಗಣಿ ಲೈಸೆನ್ಸ್ ನೀಡೋದಕ್ಕೆ ಗಣಿ ಕಪ್ಪ ನೀಡಿಕೆಗೆ ಸಂಬಂಧಪಟ್ಟಂತೆ ಇಂದು ಸುಪ್ರೀಂ ಕೋರ್ಟ್ಗೆ 18 ಪುಟಗಳ ವರದಿ ಸಲ್ಲಿಸಿದ ಉನ್ನತಾಧಿಕಾರ ಸಮಿತಿ ಸಿಬಿಐನಂತಹ ಸ್ವತಂತ್ರ ಸಂಸ್ಥೆಗಳಿಂದ ತನಿಖೆ ಮಾಡಿಸಬೇಕು ಅಂತ ಶಿಫಾರಸು ಮಾಡಿದೆ. ಪ್ರೇರಣಾ ಟ್ರಸ್ಟ್ಗೆ ದೇಣಿಗೆ ನೀಡಿದ್ದು, ರಾಚೇನಹಳ್ಳಿ ಡಿನೋಟಿಫಿಕೇಶನ್ ಪ್ರಕರಣದಲ್ಲಿ ಹಣ ಪಡೆದಿದ್ದು ಹಾಗೂ ಉದ್ಯಮಿ ಪ್ರವೀಣ್ ಚಂದ್ರಗೆ ಗಣಿ ಲೈಸೆನ್ಸ್ ನೀಡೋದಕ್ಕೆ ಧವಳಗಿರಿ ಪ್ರಾಪರ್ಟೀಸ್ ಮತ್ತು ಭಗತ್ ಹೋಮ್ಸ್ಗೆ ಕಿಕ್ ಬ್ಯಾಕ್ ನೀಡಿದ ಪ್ರಕರಣಗಳ ಬಗ್ಗೆ ಸಿಬಿಐ ತನಿಖೆ ಅಗತ್ಯವಿದೆ ಅಂತ ಸಿಇಸಿ ಶಿಫಾರಸು ಮಾಡಿದೆ. ಕೋರ್ಟು ರೈಸ್ ಆಗುವಾಗ ಏನಾಯಿತು ಅಂದರೆ ಸಿಇಸಿ ಪರ ಒಂದು ರಿಪೋರ್ಟನ್ನು ಇವತ್ತು ಕೋರ್ಟಲ್ಲಿ ಸಲ್ಲಿಸಿದ್ದಾರೆ. ಯಾವುದು ಅಂದರೆ ಈ ಸಮಾಜ ಪರಿವರ್ತನಾ ಅವರು ಒಂದು ಸಿಬಿಐ ತನಿಖೆ ಆಗಬೇಕು ಯಡಿಯೂರಪ್ಪ ಅವರ ಸಂಬಂಧಿಕರು ಮತ್ತು ಫ್ಯಾಮಿಲಿ ಮೆಂಬರ್ಸ್ ಮೇಲೆ ಅಂತ ಒಂದು ಅರ್ಜಿ ಸಲ್ಲಿಸಿದ್ರು ಸಿಇಸಿ ಮೇಲೆ. ಸಿಇಸಿ ಅದರ ಮೇಲೆ ರಿಪೋರ್ಟ್ ಹಾಕಿ ಒಂದು ರೆಕಮೆಂಡೇಶನ್ ಕೊಟ್ಟಿದೆ. ಸಿಬಿಐ ತನಿಖೆ ಮಾಡ್ಬೋದು ಅಂತ ಒಂದು ರೆಕಮೆಂಡೇಶನ್ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ವಿಚಾರಣೆಯನ್ನು ಮುಂದಿನ ವಾರ ತಗೊಳ್ಳಿ ಅಂತ ಸಿಇಸಿ ಪರ ವಕೀಲರು ಕೋರಿಕೆ ಮಾಡಿದ್ರು. ಅಂಥ ಸಂದರ್ಭದಲ್ಲಿ ಪ್ರಶಾಂತ್ ಭೂಷಣ್ ಅವರು ಲೋಕಾಯುಕ್ತ ಇನ್ಸ್ಟಿಟ್ಯೂಷನ್ ಯಾವುದಿದೆಯೋ ಕರ್ನಾಟಕಲ್ಲಿ ಈಗ ಸದ್ಯಕ್ಕೆ ಲೋಕಾಯುಕ್ತ ಇಲ್ಲ ಮತ್ತು ಅಲ್ಲಿದ್ದ ಪೊಲೀಸರು ಸಿಬ್ಬಂದಿಗಳನ್ನು ಟ್ರಾನ್ಸ್ಫರ್ ಮಾಡಿದ್ದಾರೆ, ಅದು ವೀಕ್ ಆಗೋಗಿದೆ ಇನ್ಸ್ಟಿಟ್ಯೂಷನ್ ಅಂತ ಹೇಳಿ ಮತ್ತು ಇಂಥ ಇದರಲ್ಲಿ ಸಿ ಬಿ ಐ ತನಿಖೆ ಮಾಡಬೇಕು ಅಂತಲೂ ಕೋರಿಕೆ ಮಾಡಿಕೊಂಡ್ರು. ಆ ಸಂದರ್ಭದಲ್ಲಿ ಚೀಫ್ ಜಸ್ಟಿಸ್ ಅವರು ಈ ಥರ ಒಂದು ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಯಾವುದು ಲೋಕಾಯುಕ್ತ ವರದಿ ಮೇಲೆ ಒಂದು ಯಡಿಯೂರಪ್ಪ ಹಾಕಿ ಅರ್ಜಿ ಒಂದು ರಿಟ್ ಪಿಟಿಷನ್ ಅಲೋ ಆಗಿತ್ತು, ಅದ್ರ ಮೇಲೆ ಯಾರೋ SLP ಹಾಕಿದ್ದಾರೆ ಸುಪ್ರೀಂ ಕೋರ್ಟಲ್ಲಿ. ಆ SLP ಸೋಮವಾರ ಬರೋ ಸಾಧ್ಯತೆ ಇದೆ ಹಿಯರಿಂಗ್ಗೆ. ಅದು ಏನು ಆಗತ್ತೆ ಆ ಡಿಸಿಷನ್ ಮೇಲೆ ಮುಂದೆ ತಗೊಳ್ತೀವಿ ಈ ರಿಪೋರ್ಟನ್ನು. ಯಾಕಂದರೆ ಈ ರಿಪೋರ್ಟ್ ಮೇಲೆ ಏನಾರು ಆದೇಶ ಮಾಡಿದ್ರೆ ಯಾವುದೇ ಥರದ ಒಂದು ಓವರ್ಲ್ಯಾಪಿಂಗ್ ಆಫ್ ಆರ್ಡರ್ಸ್ ಆಗಬಾರ್ದು ಅಂತ ಒಂದು ಓವರಲ್ ಆಗಿ ಅಬ್ಸರ್ವೇಷನ್ ಮಾಡಿ ಈ SLP ಏನಾಗತ್ತೆ ಅದ್ರ ಮೇಲೆ ಡಿಪೆಂಡ್ ಮಾಡಿ ಮುಂದೆ ಈ ರಿಪೋರ್ಟನ್ನು ತೊಗೊಳ್ತೀವಿ ಅಂತ ಅಬ್ಸರ್ವ್ ಮಾಡಿ. ಇನ್ನು ಸುಪ್ರೀಂ ಕೋರ್ಟ್ನ ಕೇಂದ್ರ ಉನ್ನತಾಧಿಕಾರ ಸಮಿತಿ ಕೇವಲ ಶಿಫಾರಸು ಮಾಡುವ ಅಧಿಕಾರ ಮಾತ್ರ ಹೊಂದಿದೆ ಅನ್ನೋದು ಮಾಜಿ ಸಿಎಂ ಯಡಿಯೂರಪ್ಪ ಅವರ ಪ್ರತಿಕ್ರಿಯೆ. ಸಿಇಸಿ ಮಾಡಿರುವ ಶಿಫಾರಸನ್ನು ಒಪ್ಪೋದು ಅಥವಾ ಬಿಡೋದು ಸುಪ್ರೀಂ ಕೋರ್ಟ್ ವಿವೇಚನೆಗೆ ಬಿಟ್ಟಿದ್ದು. ನನ್ನ ವಕೀಲರು ನ್ಯಾಯಾಲಯದಲ್ಲಿ ವಾದ ಮಂಡಿಸಲಿದ್ದಾರೆ, ನನಗೆ ನ್ಯಾಯ ಸಿಗುವ ವಿಶ್ವಾಸ ಇದೆ ಅಂತ ಯಡಿಯೂರಪ್ಪ ಪ್ರತಿಕ್ರಿಯೆ ನೀಡಿದ್ದಾರೆ. ಸಿಇಸಿ ಪ್ರಾಧಿಕಾರವು ಕೇವಲ ಶಿಫಾರಸು ಮಾಡುವಂಥ ಒಂದು ಅಧಿಕಾರ ಹೊಂದಿದೆ. ಈ ಶಿಫಾರಸೆ ಅಂತಿಮ ಅಲ್ಲ. ಸಿಇಸಿ ಶಿಫಾರಸನ್ನು ಒಪ್ಪುವಂಥದ್ದು ಬಿಡುವಂಥದ್ದು ಸುಪ್ರೀಂ ಕೋರ್ಟಿನ ವಿವೇಚನೆಗೆ ಬಿಟ್ಟಂಥದ್ದು. ನಾನು ಈ ಸಂದರ್ಭದಲ್ಲಿ ಇನ್ನೇನು ಹೆಚ್ಚಿಗೆ ಹೇಳಕ್ಕೆ ಇಚ್ಛೆ ಪಡೋದಿಲ್ಲ. ನಾನೇನು ಹೇಳಬೇಕು ಅಂತಿದ್ದೇನೆ ಅದನ್ನು ಸುಪ್ರೀಂ ಕೋರ್ಟ್ ಮುಂದೆ ನಮ್ಮ ವಕೀಲರು ಸ್ಪಷ್ಟವಾಗಿ ಎಲ್ಲ ಸಂಗತಿಯನ್ನು ಹೇಳೋರಿದ್ದಾರೆ. ನ್ಯಾಯಾಂಗದ ಮೇಲೆ ನನಗೆ ಸಂಪೂರ್ಣ ವಿಶ್ವಾಸ ಇದೆ. ನನಗೆ ನ್ಯಾಯ ದೊರೆಯುತ್ತೆ ಅನ್ನೋಂಥ ವಿಶ್ವಾಸ ನನಗಿದೆ. ಥ್ಯಾಂಕ್ ಯು. ಓಕೆ, ಯಡಿಯೂರಪ್ಪನವರ ರಿಯಾಕ್ಷನನ್ನು ನಾವೀಗ ನೋಡಿದ್ವಿ. ಒಂದು ಕಡೆ
ಯಡಿಯೂರಪ್ಪನವರ ವಿರುದ್ಧ CBIನಂತಹ ಸ್ವತಂತ್ರ ಸಂಸ್ಥೆಯಿಂದ ತನಿಖೆಯ ಅಗತ್ಯ ಇದೆ ಅಂತ CEC ಸುಪ್ರೀಂ ಕೋರ್ಟ್ಗೆ ಒಂದು ಶಿಫಾರಸನ್ನು ಮಾಡಿದರೂ ಕೂಡ ಯಡಿಯೂರಪ್ಪನವರು ಅದನ್ನು ಒಪ್ಕೊಳ್ಳೋದು ಬಿಡೋದು ಸುಪ್ರೀಂ ಕೋರ್ಟ್ನ ವಿವೇಚನೆಗೆ ಬಿಟ್ಟಂತಹ ವಿಚಾರ ಅಂತಕ್ಕಂಥ ಮಾತನಾಡಿದರು. ಮತ್ತೊಂದು ಕಡೆ ಯಡಿಯೂರಪ್ಪನವರು ಸದ್ಯಕ್ಕೆ ನಿರಾಳ ಅಂತಕ್ಕಂಥ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಸೊ ಈ ಎಲ್ಲ ಗೊಂದಲಗಳಿಗೆ ತೆರೆ ಎಳಿತಕ್ಕಂಥ ಒಂದು ಪ್ರಯತ್ನವನ್ನು ಮಾಡೋಣ. ನವದೆಹಲಿಯಿಂದ ನಮ್ಮ ಪ್ರತಿನಿಧಿ ಪ್ರಶಾಂತ್ ನಾತು ಇವಾಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಅವರಿಂದ ಕೆಲವೊಂದು ಸ್ಪಷ್ಟೀಕರಣವನ್ನು ಪಡ್ಕೊಳ್ಳೋಣ. ಪ್ರಶಾಂತ್, ಕೆಲವು ಕಡೆ ಕೇಳಿಬರ್ತಾ ಇರತಕ್ಕಂಥ ಮಾತು ಯಡಿಯೂರಪ್ಪನವರ ವಿರುದ್ಧ CBI ತನಿಖೆ ಮಾಡಿ ಅಂತ ಶಿಫಾರಸನ್ನು ಮಾಡಿದರೂ ಕೂಡ ಸದ್ಯಕ್ಕೆ ಯಡಿಯೂರಪ್ಪನವರು ನಿರಾಳ ಅಂತಕ್ಕಂಥ ಮಾತು ಕೇಳಿಬರ್ತಾ ಇದೆ. ಸೊ ಹೇಗೆ ಸಾಧ್ಯ ಇದು? ಅರವಿಂದ್, ನಿರಾಳ ಹೌದೋ ಅಲ್ವೋ ಅಂತಕ್ಕಂಥದ್ದು ಅದು ಅವರವರ ಇಂಟರ್ಪ್ರಿಟೇಷನ್ಗೆ ಬಿಟ್ಟಿರ್ತಕ್ಕಂಥ ವಿಷಯ. ಆದರೆ ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ವಿಚಾರಣೆ ಸಂದರ್ಭದಲ್ಲಿ ಏನು ನಡೀತು ಅಂತಕ್ಕಂಥದ್ದನ್ನು ನೇರವಾಗಿ ಹೇಳೋದಾದರೆ ಅರವಿಂದ್, ಇವತ್ತು ಪರಿಸರ ಪುನಶ್ಚೇತನ ಮತ್ತು ಗಣಿ ವರ್ಗೀಕರಣದ ಬಗ್ಗೆ ವಿಚಾರಣೆ ನಡೀತು. ಕಡೆಯ ಹಂತದಲ್ಲಿ ಅರ್ಜಿದಾರ SR ಹಿರೇಮಠ್ ಪರ ವಕೀಲ ಪ್ರಶಾಂತ್ ಭೂಷಣ್ ಅವರು ಎದ್ದು ನಿಂತು ಇವತ್ತು ಒಂದು CECಯ ವರದಿ ಬಂದಿದೆ. ಅದು ಪ್ರಮುಖವಾಗಿ ಒಬ್ಬ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಯವರ ಮೇಲೆ ನೇರವಾಗಿ ಕೆಲ ಆಪಾದನೆಗಳು ಬಂದಿವೆ. ಅದರ ಮೇಲೆ CBI ತನಿಖೆ ನಡೀಬೇಕು ಅಂತಕ್ಕಂಥದ್ದನ್ನು CEC ಶಿಫಾರಸು ಮಾಡಿದೆ ಅಂತಕ್ಕಂಥದ್ದನ್ನು ನ್ಯಾಯಪೀಠದ ಗಮನಕ್ಕೆ ತಂದಾಗ ಮುಖ್ಯ ನ್ಯಾಯಮೂರ್ತಿ HS ಕಪಾಡಿಯಾ ವರದಿ ಬಂದಿದ್ದು ನಮಗೂ ಗೊತ್ತಿದೆ, ಆದರೆ ಒಂದು ಮೇಲ್ಮನವಿ ಅರ್ಜಿಯ ವಿಚಾರಣೆ ಕೂಡ ಸುಪ್ರೀಂ ಕೋರ್ಟ್ನ ಇನ್ನೊಂದು ನ್ಯಾಯಪೀಠದಲ್ಲಿ ನಡೀತಾ ಇದೆ ಅಂತಕ್ಕಂಥದ್ದನ್ನು ಪ್ರಶಾಂತ್ ಭೂಷಣ್ ಗಮನಕ್ಕೆ ತಂದರು. ಏಪ್ರಿಲ್ 23ರಂದು ಸೋಮವಾರ ಒಂದು ಅರ್ಜಿಯ ವಿಚಾರಣೆ ಜಸ್ಟಿಸ್ ಠಾಕೂರ್ ಮತ್ತು ಜಸ್ಟಿಸ್ ಜ್ಞಾನ್ಸುಧಾ ಮಿಶ್ರಾ ಅವರ ನ್ಯಾಯಪೀಠದ ಎದುರು ಬರಲಿದೆ ಅರವಿಂದ್. ಅದರಲ್ಲಿ ಪ್ರಮುಖವಾಗಿ ಕನಕಪುರದ ಒಬ್ಬ ತಾಲೂಕ್ ಪಂಚಾಯತ್ನ ವ್ಯಕ್ತಿಯೊಬ್ಬರು ಆ ಒಂದು ಮೇಲ್ಮನವಿ ಅರ್ಜಿಯನ್ನು ಇಲ್ಲಿ ಸಲ್ಲಿಸಿದ್ದಾರೆ. ಹೈಕೋರ್ಟ್ FIR ಅನ್ನು ರದ್ದುಪಡಿಸಿದ ಕ್ರಮವನ್ನು ಪ್ರಶ್ನಿಸಿ ಒಂದು ಮೇಲ್ಮನವಿ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ನಲ್ಲಿ ಸಲ್ಲಿಸಲಾಗಿದೆ. ಆ ಒಂದು ಅರ್ಜಿಯ ವಿಚಾರಣೆ ಸೋಮವಾರ ಬರಲಿದೆ. ಹೀಗಾಗಿ ಆ ಒಂದು SLP ಕೂಡ ಇಲ್ಲಿ ಬಾಕಿ ಇದೆ. ಹೀಗಾಗಿ ಆ ಒಂದು SLP ಮತ್ತು ಈಗ ನಾವು ಇನ್ನೊಂದು ಆದೇಶವನ್ನು ನೀಡ್ತಕ್ಕಂಥದ್ದು ಅವರು ಹೇಳಿದ ಶಬ್ದಗಳಲ್ಲೇ ಹೇಳುವುದಾದರೆ ಕಾನ್ಫ್ಲಿಕ್ಟ್ ಆಫ್ ಡಿಸಿಷನ್ಸ್ ಬರ್ಬೋದು, ಓವರ್ಲ್ಯಾಪ್ ಕೂಡ ಆಗಬಾರ್ದು ಅನ್ನುವ ಕಾರಣಕ್ಕೆ ಆ SLPಯ ಮೂಮೆಂಟ್ಗಳನ್ನು ಕೂಡ ನೋಡೋಣ. ಆ SLPಯಲ್ಲಿ ನ್ಯಾಯಪೀಠ ಯಾವ ರೀತಿಯಾಗಿರ್ತಕ್ಕಂಥ ತೀರ್ಮಾನವನ್ನು ಪ್ರಕಟಿಸುತ್ತೆ ಅಂತಕ್ಕಂಥದ್ದನ್ನು ಕೂಡ ಕಾದು ನೋಡೋಣ. ನಂತರ ಈ ವಿಷಯದ ಬಗ್ಗೆ ಬರೋಣ ಅಂತಕ್ಕಂಥದ್ದನ್ನು ನ್ಯಾಯಪೀಠ ಸ್ಪಷ್ಟವಾಗಿ ಹೇಳಿದೆ. ಇದರಲ್ಲಿ ರಿಜೆಕ್ಟ್ ಅಂತಕ್ಕಂಥ ಶಬ್ದವೂ ಕೂಡ ಎಲ್ಲೂ ಕೇಳಲಿಲ್ಲ. ಒಂದು ಹೇಳಿರ್ತಕ್ಕಂಥದ್ದು ಇನ್ನೊಂದು ಮೇಲ್ಮನವಿಯ ಅರ್ಜಿಯ ವಿಚಾರಣೆ ಕೂಡ ಸುಪ್ರೀಂ ಕೋರ್ಟ್ನಲ್ಲಿದೆ, ಇನ್ನೊಂದು ಬೆಂಚ್ ಅದನ್ನು ಹಿಯರ್ ಮಾಡಲಿದೆ ಅಂತಕ್ಕಂಥದ್ದು, ಅದು 23ಕ್ಕೆ ಬರಲಿದೆ. ಹೀಗಾಗಿ ಆ ಒಂದು ಬೆಂಚ್ನಲ್ಲಿ ಏನಾಗುತ್ತೆ ಅಂತಕ್ಕಂಥದ್ದನ್ನು ಕೂಡ ನಾವು ನೋಡ್ತೀವಿ ಅಂತಕ್ಕಂಥದ್ದನ್ನು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ HS ಕಪಾಡಿಯಾ ಹೇಳಿದ್ದಾರೆ. ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಲಿಖಿತ ಆದೇಶ ಈ ಬಗ್ಗೆ ಬಂದಿಲ್ಲ. ಕೇವಲ ಮೌಖಿಕವಾಗಿ ವಿಚಾರಣೆಯ ಅಂತಿಮ ಘಟ್ಟದಲ್ಲಿ ನಡೆದಿರ್ತಕ್ಕಂಥ ಪ್ರಶಾಂತ್ ಭೂಷಣ್ ಈ ವಿಷಯವನ್ನು ಪ್ರಸ್ತಾಪಿಸಿದ್ರು. ಅದಕ್ಕೆ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳು ಹೇಳಿದರು ಒಂದು SLP ಅದು ಪೂರ್ತಿ ಮೇಲ್ಮನವಿ ಅರ್ಜಿ ಸಲ್ಲಿಸಲಿಕ್ಕೂ ಕೂಡ ಅನುಮತಿಯನ್ನು ಕೇಳಿರ್ತಕ್ಕಂಥದ್ದು, ಪರ್ಮಿಷನ್ ಟು ಫೈಲ್ ಎನ್ SLP ಅಂತಕ್ಕಂಥದ್ದು. ಹೀಗಾಗಿ ಅದರಲ್ಲಿ ಏನಾಗುತ್ತೆ ಅಂತಕ್ಕಂಥದ್ದನ್ನು ಕೂಡ ಸುಪ್ರೀಂ ಕೋರ್ಟ್ ಕಾದು ನೋಡಲಿದೆ. ಆ ಒಂದು ಅರ್ಜಿಯ ವಿಚಾರಣೆ ಆದ ನಂತರವೇ ಇದನ್ನು ಕೈಗೆತ್ತಿಕೊಳ್ಳಬಹುದು ಅಂತಕ್ಕಂಥದ್ದನ್ನು ಸುಪ್ರೀಂ ಕೋರ್ಟ್ ಇಂಗಿತವನ್ನು ವ್ಯಕ್ತಪಡಿಸಿದೆ. ಓಕೆ ಪ್ರಶಾಂತ್, ಈಗ ಉದ್ಭವ ಆಗಿರ್ತಕ್ಕಂಥ ಮತ್ತೊಂದು ಪ್ರಶ್ನೆ ಅಂದರೆ, ಈಗ ಏನು CEC ರಿಪೋರ್ಟನ್ನು ಸಬ್ಮಿಟ್ ಮಾಡಿದೆ ಸುಪ್ರೀಂ ಕೋರ್ಟ್ಗೆ, ಸುಪ್ರೀಂ ಕೋರ್ಟ್ನ ಪರಿಗಣನೆಗೆ CEC ರಿಪೋರ್ಟ್ ಒಳಪಡುತ್ತಾ ಇಲ್ವಾ ಅಂತಕ್ಕಂಥದ್ದು? ಸುಪ್ರೀಂ ಕೋರ್ಟ್ಗೆ CEC ಈಗಾಗಲೇ ವರದಿಯನ್ನು ಸಲ್ಲಿಸಿದೆ. ಇದು ಸುಪ್ರೀಂ ಕೋರ್ಟೇ ಕೇಳಿರ್ತಕ್ಕಂಥ ವರದಿ. ಹೀಗಾಗಿ ಇವತ್ತು ಇದನ್ನು ತಕ್ಷಣಕ್ಕೆ ಸುಪ್ರೀಂ ಕೋರ್ಟ್ ಪರಿಗಣನೆಗೆ ತೆಗೆದುಕೊಂಡಿಲ್ಲ, ಅಥವಾ ಮುಂದಿನ ವಾರ ಇದರ ಬಗ್ಗೆ ವಿಚಾರಣೆ ನಡೆಸ್ತೀವಿ ಅಂತಕ್ಕಂಥದ್ದನ್ನು ಕೂಡ ಹೇಳಿಲ್ಲ. ನೋಟಿಸ್ಗಳನ್ನು ಕೂಡ ಇಶ್ಯೂ ಮಾಡಿಲ್ಲ. ಸುಪ್ರೀಂ ಕೋರ್ಟ್ಗೆ CECಯ ಈ ಹಂತದಲ್ಲಿ ಇಷ್ಟನ್ನು ಮಾತ್ರ ಹೇಳ್ಬೋದು, CEC ವರದಿ ಸುಪ್ರೀಂ ಕೋರ್ಟ್ಗೆ ಸಲ್ಲಿಕೆಯಾಗಿದೆ. ಮತ್ತೊಂದು ಮೇಲ್ಮನವಿ ಅರ್ಜಿಯ ವಿಚಾರಣೆ ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ಬಾಕಿ ಇದೆ. ಹೀಗಾಗಿ ಆ ಮೇಲ್ಮನವಿ ಅರ್ಜಿಯ ವಿಚಾರಣೆ ಮತ್ತೊಂದು ಪೀಠದ ಎದುರುಗಡೆ ಇರೋದ್ರಿಂದ ಆ ಒಂದು ಜಸ್ಟಿಸ್ ಠಾಕೂರ್ ಮತ್ತು ಜಸ್ಟಿಸ್ ಜ್ಞಾನ್ಸುಧಾ ಮಿಶ್ರಾ ಅವರ ದ್ವಿಸದಸ್ಯ ಪೀಠ ಏನಿದೆ, ಆ ಒಂದು ಮೇಲ್ಮನವಿ ಅರ್ಜಿ ಅಲ್ಲಿ ವಿಚಾರಣೆಗೊಂಡ ನಂತರ ಈ ಒಂದು ಪ್ರಕರಣದ ನಾವು ಪರಿಶೀಲಿಸ್ತೀವಿ ಅಂತಕ್ಕಂಥದ್ದನ್ನು ಸುಪ್ರೀಂ ಕೋರ್ಟ್ ಹೇಳಿದೆ.
ತಕ್ಷಣಕ್ಕೆ ನಾಳೆ ಬರಬಹುದು ಅಥವಾ ಮುಂದಿನ ವಾರ ಬರಬಹುದು ಅಂತಕ್ಕಂಥದ್ದನ್ನ ಯಾವುದನ್ನು ಊಹೆ ಮಾಡಲಿಕ್ಕೆ ಖಂಡಿತವಾಗ್ಲೂ ಕೂಡ ಸಾಧ್ಯವಿಲ್ಲ. ಆದರೆ ಇವತ್ತು ತಕ್ಷಣಕ್ಕೆ ಆ ರೀತಿಯಾಗಿರ್ತಕ್ಕಂಥ ಆದೇಶ ಸುಪ್ರೀಂ ಕೋರ್ಟ್ನಿಂದ ಬರಬೇಕು ಅಂತಕ್ಕಂಥದ್ದನ್ನು ಪ್ರಶಾಂತ್ ಭೂಷಣ್ ಪ್ರಸ್ತಾಪಿಸಿದ್ರು. ಅದಕ್ಕೆ ಸುಪ್ರೀಂ ಕೋರ್ಟ್ ಹೇಳಿದ್ದು ಮತ್ತೊಂದು ಮೇಲ್ಮನವಿ ಅರ್ಜಿಯ ವಿಚಾರಣೆ ಇದೆ. ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ನ FIR ರದ್ದುಪಡಿಸಿದ್ದನ್ನು ಪ್ರಶ್ನಿಸಿ ಮೇಲ್ಮನವಿ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ನಲ್ಲಿ ಸಲ್ಲಿಸಲಾಗಿದೆ. ಆ ಅರ್ಜಿಯ ವಿಚಾರಣೆಯು ಕೂಡ ನಡೆಯಲಿ ಅಂತಕ್ಕಂಥದ್ದನ್ನು ಸುಪ್ರೀಂ ಕೋರ್ಟ್ ಹೇಳಿದೆ. ಅರವಿಂದ್. ಪ್ರಶಾಂತ್, ಇನ್ನೊಂದು ವಿಚಾರ ಇಲ್ಲಿ ಉಲ್ಲೇಖ ಮಾಡಬೇಕಾಗುತ್ತೆ. ಯಡಿಯೂರಪ್ಪನವರ ಪರ ವಕೀಲರಾದಂತಹ ಪ್ರಭುಸ್ವಾಮಿ ನಾವಡಿಗೆ ಅವರು ಒಂದು ವಾದ ಹೇಳ್ತಾರೆ. ಅವರ ಪ್ರಕಾರ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ತೀರ್ಪನ್ನು ಕೊಟ್ಟ ನಂತರ ಅದನ್ನು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡ್ಬೋದು. ಆದರೆ ಸುಪ್ರೀಂ ಕೋರ್ಟ್ ಮತ್ತೊಂದು ಸಂಸ್ಥೆಯಿಂದ ತನಿಖೆ ನಡೆಸಿ ಅದರ ವಿಚಾರಣೆ ನಡೆಸ್ತಕ್ಕಂಥ ಅವಕಾಶ ಇಲ್ಲ ಅಂತ ಹೇಳ್ತಾರೆ. ಹಾಗಾದರೆ ಸುಪ್ರೀಂ ಕೋರ್ಟ್ CEC ರಿಪೋರ್ಟ್ ಕೇಳಿದ್ದು ಯಾಕೆ? ಅರವಿಂದ್, ವಕೀಲರು ತಮ್ಮದೇ ಆಗಿರ್ತಕ್ಕಂಥ ವಾದ ಪ್ರತಿವಾದವನ್ನು ಮಂಡಿಸಲಿಕ್ಕೆ ನಿಶ್ಚಿತವಾಗೂ ಅವಕಾಶವಿದೆ. ಕಳೆದ ವಾರ ಕೂಡ ಇದೇ ವಾದವನ್ನು ಸೋಲಿ ಸರಾಬ್ಜಿ ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲರು ಅವರು ಸುಪ್ರೀಂ ಕೋರ್ಟ್ನ ಎದುರುಗಡೆ ಮಂಡಿಸಿದ್ರು. ಅಂತಿಮವಾಗಿ ನಿರ್ಧಾರ ತೆಗೆದುಕೊಳ್ಳಬೇಕಾಗಿರ್ತಕ್ಕಂಥದ್ದು ಸುಪ್ರೀಂ ಕೋರ್ಟ್ನ ಅರಣ್ಯ ಪೀಠ. ಅದು ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ HS ಕಪಾಡಿಯ ಅಧ್ಯಕ್ಷತೆಯಲ್ಲಿದೆ. ಹೀಗಾಗಿ ಅಂತಿಮವಾಗಿ ಸುಪ್ರೀಂ ಕೋರ್ಟ್ ಈ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ. ವಕೀಲರು ತಮ್ಮದೇ ಆಗಿರ್ತಕ್ಕಂಥ ವಾದ ಪ್ರತಿವಾದವನ್ನು ಮಂಡಿಸಬಹುದು ಅಂತಕ್ಕಂಥದ್ದು. ಹೀಗಾಗಿ ನಿರಾಳರ ತಕ್ಷಣಕ್ಕೆ ಆದೇಶ ಬರುತ್ತಾ, ಇವೆಲ್ಲವುಗಳು ಒಂದು ರೀತಿಯಾಗಿರ್ತಕ್ಕಂಥ ಸ್ಪೆಕ್ಯುಲೇಷನ್ಸ್ಗಳಿಗಿಂತ ಸುಪ್ರೀಂ ಕೋರ್ಟ್ ಹೇಳಿರ್ತಕ್ಕಂಥದ್ದು ಮೇಲ್ಮನವಿ ಅರ್ಜಿಯ ವಿಚಾರಣೆ ಕೂಡ ಇದೇ ಸುಪ್ರೀಂ ಕೋರ್ಟ್ನಲ್ಲಿ ನಡೀತಾ ಇದೆ, ಮತ್ತೊಂದು ಬೆಂಚ್ನಲ್ಲಿ ನಡೀತಾ ಇದೆ, ಅದು ಕೂಡ ನಡೆಯಲಿ ಅಂತಕ್ಕಂಥದ್ದು. ಕಾನ್ಫ್ಲಿಕ್ಟ್ ಆಫ್ ಡಿಸಿಷನ್ಸ್ಗಳು ಬೇಡ, ಓವರ್ಲ್ಯಾಪಿಂಗ್ ಆಫ್ ಇಶ್ಯೂಸ್ಗಳು ಬೇಡ ಅಂತಕ್ಕಂಥದ್ದನ್ನ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳು ವಿಚಾರಣೆಯ ಕಡೆಯ ಹಂತದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಅರವಿಂದ್. ಓಕೆ ಪ್ರಶಾಂತ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ. ಒಟ್ಟಾರೆ ಇವತ್ತು ಕೆಲವು ಬೇರೆ ಬೇರೆ ರೀತಿಯಲ್ಲಿ ವಕೀಲರಾಗಬಹುದು ಅಥವಾ ರಾಜಕಾರಣಿಗಳಾಗಬಹುದು ತಮ್ಮದೇ ಆದಂತಹ ವರ್ಷನಲ್ಲಿ ಇವತ್ತು ತಮ್ಮ ತಮ್ಮ ವಿಚಾರಗಳನ್ನ ಹೇಳಿದ್ರು. ಆದರೆ ಉನ್ನತಾಧಿಕಾರ ಸಮಿತಿ ಏನು ಸುಪ್ರೀಂ ಕೋರ್ಟೇ ನೇಮಿಸಿದಂತಹ ಸಮಿತಿ ಅದು. ಹಾಗಾಗಿ ಸುಪ್ರೀಂ ಕೋರ್ಟ್ ವರದಿಯೊಂದನ್ನು ಕೇಳಿತ್ತು CECಯಿಂದ. CEC ವರದಿಯನ್ನು, ಮಧ್ಯಂತರ ವರದಿಯನ್ನು ಕೊಟ್ಟಿತ್ತು. ಈಗ ಅಂತಿಮ ವರದಿಯನ್ನು ಕೂಡ ಕೊಟ್ಟಿದೆ. ಆ ವರದಿಯ ಸಾರಾಂಶ ಏನಪ್ಪ ಅಂತಂದರೆ, ಅಕ್ರಮ ಗಣಿಗಾರಿಕೆಗೆ ಸಂಬಂಧಪಟ್ಟಂತೆ ಗಣಿ ಕಂಪನಿಗಳಿಂದ ಕಿಕ್ ಬ್ಯಾಕ್ ಪಡೆದಂತಹ ಆರೋಪ ಏನು ಯಡಿಯೂರಪ್ಪನವರ ಮೇಲಿದೆ, ಇದಕ್ಕೆ ಸಂಬಂಧಪಟ್ಟಂತೆ ಯಾವುದಾದರೂ CBIನಂತಹ ಸ್ವತಂತ್ರ ಸಂಸ್ಥೆಯಿಂದ ಒಂದು ತನಿಖೆಯ ಅಗತ್ಯ ಇದೆ ಅಂತಕ್ಕಂಥದ್ದು. ಆದರೆ ಸುಪ್ರೀಂ ಕೋರ್ಟ್ ಇದನ್ನು ಕೇವಲ ಸ್ವೀಕರಿಸಿದೆ. ಯಾವ ರೀತಿಯಂತಹ ಒಂದು ತೀರ್ಮಾನವನ್ನು ಕೊಡುತ್ತೆ, CBI ತನಿಖೆಗೆ ಅದು ಆದೇಶವನ್ನು ನೀಡುತ್ತಾ ಅಥವಾ ಪರಿಗಣಿಸದೇ ಇರತಕ್ಕಂಥ ಸಾಧ್ಯತೆ ಕೂಡ ಇದೆಯಾ? ಹೀಗಾಗಿ ಹಲವಾರು ರೀತಿಯ ಆಯಾಮಗಳಲ್ಲಿ ವಾದ ವಿವಾದಗಳು, ಯೋಚನೆಗಳು ನಡೀತಾ ಇದೆ. ಸೊ ಮುಂದೆ ಏನಾಗುತ್ತೆ ಅಂತಕ್ಕಂಥದ್ದನ್ನು ಕಾದು ನೋಡಬೇಕಾಗಿದೆ. ಸೊ ಇನ್ನು ಈ ಕುರಿತಂತೆ ಇನ್ನಷ್ಟು ವಿಚಾರಗಳಿದೆ. ರಾಜಕಾರಣಿಗಳು ಕೂಡ ರಿಯಾಕ್ಟ್ ಮಾಡಿದ್ದಾರೆ, ಏನು ಹೇಳಿದ್ದಾರೆ ಎಲ್ಲ ನೋಡೋಣ. ಅದಕ್ಕೆ ಮುನ್ನ ಒಂದು ಪುಟ್ಟ ಬ್ರೇಕ್.